ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು. ಸಾರಿನಾ? ಯಾಕಮ್ಮ ಅಂತ ತಪ್ಪು ನೀನೇನು ಮಾಡಿದೀಯಾ? ತಪ್ಪೇನೂ ಮಾಡಲಿಲ್ಲ, ಆದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಮಾಡಿರೋದು ತಪ್ಪು ಅಂತ ಅನ್ನಿಸ್ಬೋದು. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ನೀನು ಹೇಳೋದು ನಿಜಾನೇ. ಕೆಲವು ಸಲ ನಾವು ಮಾಡೋ ಒಳ್ಳೆ ಕೆಲಸ ಕೂಡ ಮತ್ತೊಬ್ಬರ ದೃಷ್ಟಿಲಿ ತಪ್ಪಾಗೆ ಕಾಣಿಸುತ್ತೆ. ಈಗ ನೋಡು, ನಿಮ್ಮಮ್ಮ ಮದುವೆ ಮಾಡ್ಕೊಂಡಿದ್ದು ನನ್ನ ದೃಷ್ಟಿಲಿ ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ನಾನು ಅವಳನ್ನು ದೂರ ಮಾಡಿಕೊಂಡೆ. ಅವಳಿಗೆ ಶಿಕ್ಷೆ ಕೊಡಕ್ಕೆ ಹೋಗಿ ಇಷ್ಟು ವರ್ಷ ನಾನು ಶಿಕ್ಷೆ ಅನುಭವಿಸಿದೆ. ಸರಿ ಬಿಡು, ಈಗ ಯಾಕೆ ಆ ಮಾತೆಲ್ಲ. ಈಗ ವಿಷಯಕ್ಕೆ ಬರೋಣ. ನೀನೇನಂತ ತಪ್ಪು ಮಾಡಿದ್ಯಾ? ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ನನ್ನ ಮೊಮ್ಮಗಳು ತಪ್ಪು ಮಾಡೋ ಅಂಥವಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅದೇ ಅಜ್ಜಿ, ನಾವು ಸಾಲಿಗ್ರಾಮಕ್ಕೆ ಬಂದಿದ್ದಾಗ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳಿದ್ದೆ. ಆಗ ನಾನು ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ದೆ. ಆದರೆ ನಾನು ಅವತ್ತು ಹೇಳಿದ್ದು ಸುಳ್ಳು. ಆ್ಯಕ್ಚುಲಿ ಆವಾಗಲೇ ನನ್ನ ಮನಸ್ಸಲ್ಲಿ ನನ್ನ ರಾಜ್ಕುಮಾರ ಇದ್ದ. ಕಳ್ಳಿ. ನನಗೆ ಈ ವಿಷಯ ಅವತ್ತೇ ಗೊತ್ತಿತ್ತು. ಅಜ್ಜಿ, ನಿನ್ನ ವಯಸ್ಸನ್ನು ದಾಟಿ ಬಂದವಳು ಕಣೆ ನಾನು. ನಿನ್ನ ಮನಸ್ಸಲ್ಲಿ ಯಾವುದೋ ಒಬ್ಬ ಹುಡುಗನ ನೀ ಪ್ರೀತಿಸ್ತಿದೀಯಾ ಅಂತನೂ ಗೊತ್ತಿತ್ತು. ನೀ ನನಗೆ ಸುಳ್ಳು ಹೇಳ್ತಿದೀಯಾ ಅಂತನೂ ಗೊತ್ತಿತ್ತು. ಆದರೆ ನೀನೇ ಹೇಳೋ ತನಕ ಕಾಯೋಣ ಅಂತ ಸುಮ್ಮನಿದ್ದೆ ಅಷ್ಟೆ. ಆ ದಿನ ಇವತ್ತು ಬಂದಿದೆ. ಹೌದು ಅಜ್ಜಿ, ನನ್ನ ಪಾಲಿಗೆ ಇದೆಲ್ಲ ಅದೃಷ್ಟದ ದಿನಗಳು. ನಾನು ಪ್ರೀತಿಸ್ತಿರೋ ಹುಡುಗನ್ನೇ ಅಪ್ಪನೂ ಒಪ್ಕೊಂಡು ಅವರೇ ನನ್ನ ಹತ್ರ ಬಂದು ನಿನಗೆ ಅವನ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟನಾ ಅಂತ ಕೇಳಿದ್ರು. ನಾನು ಎಂಥ ಅದೃಷ್ಟವಂತೆ ಅಲ್ವಾ ಅಜ್ಜಿ? ಓ, ಪರವಾಗಿಲ್ವೇ? ಮದುವೆಗೆ ತುಂಬಾ ಈಸಿಯಾಗಿ ಪರ್ಮಿಷನ್ ಸಿಕ್ಬಿಟ್ಟಿದೆ. ಯಾರು ಆ ಅದೃಷ್ಟವಂತ? ನಿನ್ನ ಮನಸ್ಸು ಕದ್ದಿರೋ ಹುಡುಗ? ಅದೃಷ್ಟವಂತ ಅವನಲ್ಲ ಅಜ್ಜಿ, ಅದೃಷ್ಟವಂತೆ ನಾನು. ಅಂಥವನ್ ಕೈ ಹಿಡಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಗೊತ್ತಾ? ಯಾಕಂದ್ರೆ ಅವನು ನನ್ನ ಮನ್ಸು ಮಾತ್ರ ಗೆದ್ದಿಲ್ಲ, ಎಲ್ಲರೂ ಮನ್ಸನ್ನು ಗೆಲ್ಲುವಷ್ಟು ಶಕ್ತಿ ಇದೆ ಅವನಿಗೆ. ಅವನ ಒಳ್ಳೆತನಕ್ಕೆ, ಅವನ ಜಾಣ್ತನಕ್ಕೆ, ಅವನ ಸಿಂಪ್ಲಿಸಿಟಿಗೆ, ಅವನ ಮಾತುಗಳಿಗೆ ಮರಳಾಗದೇ ಇರೋರೇ ಇಲ್ಲ. ನಿನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಏನು? ನಾನು ನಿನ್ನ ಹುಡುಗನ ಮಾತಿಗೆ ಮರಳಾಗಿದ್ದೀನ? ಅಲ್ವೇ, ಮದುವೆ ಆಗೋ ಹುಡುಗನ್ನ ಹೊಗಳ್ಬೇಕು ನಿಜ, ಆದ್ರೆ ಹೀಗೆಲ್ಲ ಸುಳ್ಳು ಹೇಳ್ಬಾರ್ದ. ಅಯ್ಯೋ ಅಜ್ಜಿ, ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಪ್ರೀತಿಸ್ತಾ ಇರೋ ಹುಡುಗ ಬೇರೆ ಯಾರು ಅಲ್ಲ, ನಿನ್ ಬಾಯಿಂದಾನೆ ಚಿನ್ನದಂತ ಹುಡುಗ ಅಂತ ಹೊಗಳಿಸ್ಕೊಂಡಿರೋ ಸುಬ್ಬು, ಪದ್ಮನಾಭರ ಮಗ ಸುಬ್ಬು. ಯಾಕಜ್ಜಿ, ಏನಾಯ್ತು? ನೀನು ನಿನ್ನ ತಾಯಿ ದಾರಿನ ತುಳಿದ್ಬಿಟ್ಟಿಯಲ್ಲೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.